ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರ್ತಾ ಇರುವಂತ ಸೆವೆಂತ್ ಪೇ ಕಮಿಷನ್ 7ನೇ ರಾಜ್ಯ ವೇತನ ಆಯೋಗದ ಕುರಿತಾಗಿ ಒಂದು ಭರ್ಜರಿ ಸುದ್ದಿ ಬಂದಿದೆ ವೀಕ್ಷಕರೇ. ಇತ್ತೀಚೆಗೆ ಬಂದಂತ ಈ ಲೇಟೆಸ್ಟ್ ಮಾಹಿತಿ ನಿಮಗೆ ಒಂದು ಸಂತಸದ ಸುದ್ದಿಯಾಗಿರುತ್ತೆ. 7ನೇ ವೇತನ ಆಯೋಗ ಶಿಫಾರಸು ಜಾರಿ. ಇದು ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯರವರಿಂದ ಭರ್ಜರಿ ಮಾಹಿತಿ ಬಂದಿದೆ ವೀಕ್ಷಕರೇ. ನೋಡಿ, ಈ ವಿಡಿಯೋದಲ್ಲಿ ಬಹಳಷ್ಟು ಮುಖ್ಯವಾದ ಮಾಹಿತಿ ಇರುತ್ತೆ. ನಿಮ್ಮ ಕನಸಿನ ವೇತನಕ್ಕೆ ಕ್ಷಣಗಣನೆ. ನೀವು ಜಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತ 7ನೇ ವೇತನ ಆಯೋಗ ಇಷ್ಟು ದಿನ ನೀವೆಲ್ಲರೂ ಯಾವಾಗತ್ತೆ, ಆಗಾಗತ್ತೆ, ಈಗಾಗತ್ತೆ, ಆಗೋದಿಲ್ಲ, ಆಗತ್ತೆ, ಈ ತರ ಒಂದು ಕನ್ಫ್ಯೂಷನ್ ಸ್ಟೇಟಸ್ ನಲ್ಲಿ ಇದ್ದಿದ್ರೆ. ಆದ್ರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗತ್ತೆ. ನಿಮ್ಮ 7ನೇ ವೇತನ ಆಯೋಗ ಯಾವಾಗ ಆಗತ್ತೆ, ಅದರ ಒಂದು ನಿಖರ ಮತ್ತು ಸ್ಪಷ್ಟವಾದ ಮಾಹಿತಿ ನಿಮಗೆ ಸಿಗತ್ತೆ. ವೇತನದಲ್ಲಿ ಭಾರಿ ಏರಿಕೆ ಸಾಧ್ಯತೆ. ನೌಕರರಿಗೆ ಆಗಲಿದೆ ಹಬ್ಬ. ಅವರು ಸಂಭ್ರಮಾಚರಣೆ ಮಾಡಲಿರುವ 7ನೇ ವೇತನ ಆಯೋಗದ ಈ ಸುಸಂಧಿಯಲ್ಲಿ ಅವರಿಗೆ ಸಿಗುವಂತ ಭರ್ಜರಿ ವೇತನ ಯಾವ ರೀತಿ ಸಿಗುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾದ ಮಾಹಿತಿ ನಾನು ನೀಡ್ತಾ ಇದ್ದೇನೆ. ವೀಕ್ಷಕರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಒಳ್ಳೆ ಮಾಹಿತಿ ನಿಮಗೆ ತಲುಪುತ್ತೆ. ವಿಡಿಯೋ ನೋಡಿದ ನಂತರ ಇಷ್ಟ ಆದ್ರೆ ಒಂದು ಟಕ್ ಅಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಯಾರು ಕೆಟ್ಟ ಭಾಷೆಯನ್ನು ಬಳಕೆ ಮಾಡಬಾರದು ಅಂತ ತಮ್ಮಲ್ಲಿ ಒಂದು ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸೆವೆಂತ್ ಪೇ ಕಮಿಷನ್ ಅತಿ ದೊಡ್ಡ ಮಾಹಿತಿ, ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾಹಿತಿ ಆಗಿರುತ್ತೆ ವೀಕ್ಷಕರೇ. ನಮ್ಮ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ಸಂಭ್ರಮವೇ ಸಂಭ್ರಮ. ಹಾಗಾದ್ರೆ ಮಾಹಿತಿ ಸಂಪೂರ್ಣವಾಗಿ ನೋಡಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಿ ನೋಡಬೇಡಿ, ಮೊದಲಿನಿಂದ ಕೊನೆವರೆಗೂ ನೋಡಿ. ಅಷ್ಟು ನೋಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ ಅಂತ ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಾಲೋ ಮಾಡಿ. ಕರ್ನಾಟಕ ಬಜೆಟ್ 2024 7ನೇ ವೇತನ ಆಯೋಗ ಶಿಫಾರಸು ಜಾರಿ. ಸರ್ಕಾರಿ ನೌಕರರಿಗೆ ಸಿಎಂ ಸಿಹಿ ಸುದ್ದಿ. ಕರ್ನಾಟಕ ಬಜೆಟ್ 2024 7ನೇ ವೇತನ ಆಯೋಗದ ವರದಿ ಶಿಫಾರಸುಗಳನ್ನು ಪರಿಶೀಲಿಸಿ ಜಾರಿಗೊಳಿಸುವ ಬಗೆಗೆ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ವೀಕ್ಷಕರೇ, ಬೆಂಗಳೂರು ರಾಜ್ಯ ಸರ್ಕಾರಿ ನೌಕರರ ಗೌರ್ಮೆಂಟ್ ವರ್ಕರ್ಸ್ ವೇತನ ಪರಿಷ್ಕರಣೆಗೆ 7ನೇ ವೇತನ ಆಯೋಗವನ್ನು ರಚಿಸಲಾಗಿದ್ದು, ಆಯೋಗದ ವರದಿ ಸ್ವೀಕರಿಸಿದ ನಂತರ ಪರಿಶೀಲಿಸಿ ಅವುಗಳನ್ನು ಜಾರಿಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಭರವಸೆ ನೀಡಿದ್ದರು. ಶೇಕಡ 40ರಷ್ಟು ಹೆಚ್ಚಳದೊಂದಿಗೆ, ಶೇಕಡ 40% ಹೈಕ್ನೊಂದಿಗೆ 7ನೇ ವೇತನ ಪರಿಷ್ಕರಣೆಯನ್ನು ಕೂಡಲೇ ಜಾರಿಗೊಳಿಸುವುದು. ರಾಜ್ಯದ ಎಲ್ಲ ನೌಕರರಿಗೂ PFRDA ಕಾಯ್ದೆ ಅಥವಾ NPS ಪದ್ಧತಿ ರದ್ದುಪಡಿಸಿ ನಿಶ್ಚಿತ ಪಿಂಚಣಿ ಯೋಜನೆ OPS ಓಲ್ಡ್ ಪೆನ್ಷನ್ ಸ್ಕೀಮ್ ಮರು ಸ್ಥಾಪಿಸುವುದು. ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವುದು. ಗುತ್ತಿಗೆ, ಹೊರಗುತ್ತಿಗೆ, ಅರೆಕಾಲಿಕ ನೇಮಕಾತಿಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು. ಇವರ ವೇತನವನ್ನು ಸರ್ಕಾರದಿಂದ ನೇರವಾಗಿ ಖಾತೆಗೆ ಜಮೆ ಮಾಡುವುದು. ಇವರುಗಳನ್ನು ಎಲ್ಲ ನೇರ ನೇಮಕಾತಿಯಲ್ಲಿ ಖಾಯಂಗೊಳಿಸುವುದು. ಹೊರಗುತ್ತಿಗೆ ನೇಮಕಾತಿಯನ್ನು ಕೈಬಿಟ್ಟು ಖಾಯಂ ನೇಮಕಾತಿ ಮಾಡಿಕೊಳ್ಳುವುದು ಮುಂತಾದ ಬೇಡಿಕೆಗಳನ್ನು ರಾಜ್ಯ ಸರ್ಕಾರಿ ನೌಕರರು ಸರ್ಕಾರದ ಮುಂದಿಟ್ಟಿದ್ದರು. ನೌಕರರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೌಕರರು ಪ್ರತಿಭಟನಾ ಧರಣಿಯನ್ನು ನಡೆಸಿದ್ದರು. ನಿಮಗೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ. ನಂತರ ಮುಖ್ಯಮಂತ್ರಿಗಳು ನೌಕರರ ಸಂಘಟನೆಗಳ ಪದಾಧಿಕಾರಿಗಳನ್ನು ಕರೆದು ಮಾತುಕತೆ ನಡೆಸಿ ಹಳೆ ಪಿಂಚಣಿ ವ್ಯವಸ್ಥೆ ಮರುಜಾರಿ ಸೇರಿದಂತೆ ಕೆಲವು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದರು. ಇದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಈಗ ನೋಡಿ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ಬಜೆಟ್ನಲ್ಲಿ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ವಿಚಾರದಲ್ಲಿ ನೀಡಿದ ಭರವಸೆಗಳು ಹೀಗಿವೆ. ಒಂದನೇದು, ಆಡಳಿತ ಸುಧಾರಣೆ ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ಆಡಳಿತ ಸುಧಾರಣಾ ಆಯೋಗ 2 ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಕೈಗೊಳ್ಳಬಹುದಾದ ಸುಧಾರಣಾ ಕ್ರಮಗಳ ಬಗ್ಗೆ ಸಲ್ಲಿಸಿರುವ ವರದಿಗಳನ್ನು ಪರಿಶೀಲಿಸಿ ಅವುಗಳ ಅನುಷ್ಠಾನದ ಕುರಿತು ಪರಿಶೀಲಿಸಲು ಸರ್ಕಾರ ಆಡಳಿತ ಸುಧಾರಣಾ ಆಯೋಗವನ್ನು ರಚಿಸಿದೆ. ಈ ಆಯೋಗವು ಆಡಳಿತ ಸುಧಾರಣಾ ಕ್ರಮಗಳ ಅನುಷ್ಠಾನದ ಮೇಲ್ವಿಚಾರಣೆ ಮಾಡಲಿದೆ. ಇದು 1ನೇ ಪಾಯಿಂಟ್ ಆಗಿತ್ತು. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯು ವಿವಿಧ ಕಾನೂನಿನಲ್ಲಿ 7714 ಸಂಸ್ಥೆಗಳ ಶಾಸನಬದ್ಧ ಲೆಕ್ಕ ಪರಿಶೋಧಕವಾಗಿರುತ್ತದೆ.
ಈ ಸಂಸ್ಥೆಗಳ ಲೆಕ್ಕ ಪರಿಶೋಧನೆಯಲ್ಲಿ ಏಕರೂಪತೆಯನ್ನು ತರಲು ಲೆಕ್ಕ ಪರಿಶೋಧನಾ ಕಾಯ್ದೆಯನ್ನು ಜಾರಿಗೆ ತರಲಾಗುವುದು. 3ನೇ ಪಾಯಿಂಟ್, ಸಾರ್ವಜನಿಕರ ಕುಂದುಕೊರತೆ ಹಾಗೂ ಅಹವಾಲುಗಳಿಗೆ ನೇರ ಪರಿಹಾರ ಒದಗಿಸುವ ದೃಷ್ಟಿಯಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ನಿಯಮಿತವಾಗಿ ಆಯೋಜಿಸಲಾಗುತ್ತಿದ್ದು, ಈವರೆಗೆ ರಾಜ್ಯ ಮಟ್ಟದ 2 ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಒಟ್ಟಾರೆ 18,000 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಮೊದಲ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾದ ಅಹವಾಲುಗಳ ಪೈಕಿ 94% ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ. ಎರಡನೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ 7ನೇ ವೇತನ ಆಯೋಗ ನಮ್ಮ ನಾಡಿನಲ್ಲಿ ಜಾರಿಯಾಗುವುದು ಶತಸಿದ್ಧ. ಹಾಗಾದ್ರೆ ನಮ್ಮ ನೌಕರರಿಗೆ ವೇತನ ಯಾವ ರೀತಿಯಲ್ಲಿ ಸಿಗುತ್ತೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ಇವತ್ತಿನ ಇದೇ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಕೂಡ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಕರ್ನಾಟಕ ಪೇ ಸ್ಕೇಲ್ ನಮ್ಮ ನೌಕರರಿಗೆ 7th ಪೇ ಕಮಿಷನ್ ಅಲ್ಲಿ ಯಾವ ರೀತಿ ಅವರಿಗೆ ಹೊಸ ಮೂಲ ವೇತನವಾಗಿ ಸಿಗತ್ತೆ ಮತ್ತು ಅವರಿಗೆ ಸಿಗುವಂತ ವೇತನ ಎಷ್ಟಾಗಲಿದೆ. ಇಲ್ಲಿ ವೇತನ ಶ್ರೇಣಿ 15ರಲ್ಲಿ ಬರುವಂತಹ ನೌಕರರಿಗೆ ಮಾಹಿತಿ ಬಹಳಷ್ಟು ಮುಖ್ಯವಾಗಿರುತ್ತೆ ವೀಕ್ಷಕರೇ. 5ನೇ ವೇತನ ಆಯೋಗದ ಮೂಲ ವೇತನ ಮತ್ತು 6ನೇ ವೇತನ ಆಯೋಗದ ಮೂಲ ವೇತನಕ್ಕೆ ಯಾವ ರೀತಿ ಬದಲಾವಣೆಯಾಗಿದೆ ಇಲ್ಲಿ ನೋಡೋದಾದ್ರೆ 32,800ರಿಂದ 33,600 ರೂಪಾಯಿ, 34,500 ರೂಪಾಯಿ ಇವೆಲ್ಲ 5ನೇ ಆಯೋಗದ ಮೂಲ ವೇತನ. 6ನೇ ವೇತನ ಆಯೋಗದಲ್ಲಿ ಕಾಲಿಟ್ಟಾಗ 61,150ಕ್ಕೆ ಬದಲಾಗುತ್ತೆ. ಇಲ್ಲಿ ಪ್ರತಿಯೊಂದು ಮೂಲ ವೇತನದ ಹೆಜ್ಜೆಯಲ್ಲಿ ನೀವು ಗಮನಿಸಬಹುದು ಒಂದು 75 to 85% ರೇಂಜ್ ನಲ್ಲಿ ಹೈಕ್ ಆಗಿರುತ್ತೆ 5th to 6th ಪೇ ಕಮಿಷನ್ ನಲ್ಲಿ. ಈಗ ಸದ್ಯಕ್ಕೆ ಇರುವಂತಹ ಮೂಲ ವೇತನಕ್ಕೆ 21,400 ರೂಪಾಯಿ ತುಟ್ಟಿಭತ್ಯೆ ಸಿಗ್ತಾ ಇದೆ. ಹಾಗಾದ್ರೆ ಇವರಿಗೆ ಹೊಸ ಮೂಲ ವೇತನ ಎಷ್ಟಾಗಲಿದೆ ಎಂಬ ಒಂದು ಪ್ರೆಡಿಕ್ಷನ್ ಮಾಡೋದಾದ್ರೆ 82,500 ಚಿಲ್ಲರೆ ನ್ಯೂ ಬೇಸಿಕ್ ಮತ್ತು 1,10,799 ರೂಪಾಯಿ ಸಂಬಳ ಕೂಡ ಸಿಗುವ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ. ಇವೆಲ್ಲ ಪ್ರೀ ಅಸಂಪ್ಷನ್ ಡೇಟಾ ಆಗಿರುತ್ತೆ ವೀಕ್ಷಕರೇ. ಅದೇ ರೀತಿ ಇವೆಲ್ಲ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಅನುಷ್ಠಾನಕ್ಕೆ ಬಂದ್ರೆ ಈ ತರ ಆಗುವ ಸಾಧ್ಯತೆಗಳು ತುಂಬಾನೇ ಇದೆ ಅಂತ ಹೇಳ್ಬೋದು. ಅದೇ ರೀತಿ 35,400ರಿಂದ 62,600ಕ್ಕೆ ಬದಲಾದಲ್ಲಿ 24,776 ರೂಪಾಯಿ ತುಟ್ಟಿ ಭತ್ಯೆ, 84,500 ಚಿಲ್ಲರೆ ಮೊತ್ತ ಇವರಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಜಾರಿಯಾದರೆ ಒಂದು ಹೊಸ ಮೂಲ ವೇತನವಾಗಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಸ್ಯಾಲರಿ 1,12,915, 36,300ರಿಂದ 64,750ಕ್ಕೆ ಬದಲಾದಲ್ಲಿ 24,916 ರೂಪಾಯಿ ತುಟ್ಟಿ ಭತ್ಯೆ, 86,738 ರೂಪಾಯಿ ಹೊಸ ಮೂಲ ವೇತನವಾದರೆ 1,15,891 ರೂಪಾಯಿ ಸಂಬಳ ಕೂಡ ಅವರ ಖಾತೆಗೆ ಪಟ್ಟನೆ ಬೀಳುವ ಸಾಧ್ಯತೆ ಇದೆ. 37,200 ರೂಪಾಯಿಂದ 65,900ಕ್ಕೆ ಪರಿವರ್ತನೆ ಆದಲ್ಲಿ 25,556 ರೂಪಾಯಿ ತುಟ್ಟಿ ಭತ್ಯೆ, 88,965 ರೂಪಾಯಿ ಹೊಸ ಮೂಲ ವೇತನ ಸಿಗಬಹುದೆಂದು ಅಂದಾಜಿಸಲಾಗಿದೆ. ಅದಕ್ಕೆ ಸ್ಯಾಲರಿ 1,18,867 ರೂಪಾಯಿ. ಇಲ್ಲಿ ಹೊಸ ಮೂಲ ವೇತನ ಅಂದಾಕ್ಷಣ ಕೊಟ್ಟಿರುವಂತಹ ಅಂಕಿಅಂಶಗಳನ್ನು ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಫಿಕ್ಸ್ ಮಾಡಿ ನಿಮಗೆ ನೀಡುವ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳಬಹುದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ವೇತನ ಆಯೋಗ ಜಾರಿಯಾದ ನಂತರ ಬಿಡುಗಡೆ ಮಾಡುವ ಅಂಕಿಅಂಶಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ, ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಏನಾದರೂ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೆ ಅದು ಸರ್ಕಾರ ನಿರ್ಧಾರ ಮಾಡುವಂತ ಫಿಟ್ಮೆಂಟ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೀವೊಂದು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. 38,100ರಿಂದ 67,500 ಚಿಲ್ಲರೆಗೆ ಬೇಸಿಕ್ ಪರಿವರ್ತನೆ ಆದಲ್ಲಿ 26,176 ರೂಪಾಯಿ ತುಟ್ಟಿ ಭತ್ಯೆ. ಇವೆಲ್ಲ ಆಧಾರದಲ್ಲಿ ಇಟ್ಟುಕೊಂಡು ಸೂತ್ರದೊಂದಿಗೆ ವಿಲನಗೊಳಿಸಿ ಮಿಲನ ಮಾಡಿದಾಗ ಒಂದು ಪ್ರೀ ಅಸಂಪ್ಷನ್, ಒಂದು ಪ್ರೆಡಿಕ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ ಎಷ್ಟಾಗಲಿದೆ ಎಂಬ ಒಂದು ಕ್ರಿಟಿಕಲ್ ಆದ ಪ್ರಶ್ನೆಗೆ 91,193 ರೂಪಾಯಿ ಹೊಸ ಮೂಲ ವೇತನ ಆಗಬಹುದೆಂದು ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. ಅದಕ್ಕೆ ಸ್ಯಾಲರಿ 1,21,843 ರೂಪಾಯಿ ಕೂಡ ಸಿಗುವ ಸಾಧ್ಯತೆ ಇದೆ. 39,000ದಿಂದ 69,700ಕ್ಕೆ 26,815 ರೂಪಾಯಿ ತುಟ್ಟಿ ಭತ್ಯೆ. ಇದಕ್ಕೆ ಹೊಸ ಮೂಲ ವೇತನ 7th ಪೇ ಕಮಿಷನ್ ನಲ್ಲಿ 93,420 ರೂಪಾಯಿ. ಅದಕ್ಕೆ ಸ್ಯಾಲರಿ 1,24,820 ರೂಪಾಯಿ ಕೂಡ ಬದಲಾಗುವ ಸನ್ನಿವೇಶಗಳು ಉದ್ಭವ ಆಗಬಹುದು. 40,050ರಿಂದ 70,850ಕ್ಕೆ 27,454 ರೂಪಾಯಿ ಡಿಯರ್ನೆಸ್ ಅಲವೆನ್ಸ್ 38.75ಗೆ ಸಿಗ್ತಾ ಇದೆ. ಇವು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಕೂಡ ನಿಮ್ಗೆಲ್ಲರಿಗೂ ತಿಳಿದಿದೆ. 95,648 ರೂಪಾಯಿ ನ್ಯೂ ಬೇಸಿಕ್ ಆದ್ರೆ 1,27,796 ರೂಪಾಯಿ ಸಂಬಳ ಕೂಡ ಬದಲಾಗಬಹುದು ಎಂದು ಇಲ್ಲಿ ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. 41,100 ರೂಪಾಯಿಯಿಂದ 72,500ಕ್ಕೆ 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನದಲ್ಲಿ ಬದಲಾದರೆ ಇಲ್ಲಿ ಬದಲಾದಂತಹ ಮೊತ್ತಕ್ಕೆ 28,094 ರೂಪಾಯಿ ಡಿಎ, 97,875 ರೂಪಾಯಿ ನ್ಯೂ ಬೇಸಿಕ್. ಅದಕ್ಕೆ ಸ್ಯಾಲರಿ 1,30,772 ರೂಪಾಯಿ ಸಿಗುವ ಸಾಧ್ಯತೆ ಇದೆ. 42,150ಕ್ಕೆ 74,400ಕ್ಕೆ 28,830 ರೂಪಾಯಿ
ತುಟಿ ಭತ್ಯೆ 1,440,000 ರೂಪಾಯಿ ನ್ಯೂ ಬೇಸಿಕ್ ಆಗಬಹುದೆಂದು ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. ಅದಕ್ಕೆ ಸ್ಯಾಲರಿ 1,34,199 ರೂಪಾಯಿ ಸಿಗುವ ಸಾಧ್ಯತೆ ಇದೆ. 43,700 ರೂಪಾಯಿಂದ 76,300ಕ್ಕೆ ಬದಲಾದಲ್ಲಿ 29,500 ಚಿಲ್ಲರೆ ಮೊತ್ತ ಡಿಎ. ಅದಕ್ಕೆ 1,03,500 ರೂಪಾಯಿ ನ್ಯೂ ಬೇಸಿಕ್ ಸಿಗುವುದಾದ್ರೆ 1,37,626 ರೂಪಾಯಿ ಸಂಬಳ ಕೂಡ ಸಿಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಬಯಸ್ತೇನೆ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಸದಾ ನೀಡ್ತಾ ಇರಿ. ಹೀಗೆ ವಿಡಿಯೋ ನೋಡ್ತಾ ಇರಿ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. 7th ಪೇ ಕಮಿಷನ್ ನಮ್ಮ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ರಿಲೀಸ್ ಮಾಡುವಂತಹ ಡೇಟಾ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ನಿಮಗೆ ಮುಂಬರುವ ದಿನದಲ್ಲಿ ಬಹಳಷ್ಟು ಹೆಲ್ಪ್ ಆಗತ್ತೆ. ಯಾಕಂದ್ರೆ ಇಲ್ಲಿ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ಎಷ್ಟು ನಿಖರತೆ, ನೈಜತೆ, ಪ್ರಖರತೆ, ಸ್ಪಷ್ಟತೆಯಿಂದ ಕೂಡಿದಂತ ಕೂಡ ನೀವು ಮುಂಬರುವ ದಿನದಲ್ಲಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ಇಷ್ಟ ಹೇಳ್ತಾ ವೀಕ್ಷಕರ, ವಿಡಿಯೋ ನೋಡಿದ ಸಮಸ್ತ ಕರುನಾಡ ಜನತೆಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.